ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ರಾಮಕೃಷ್ಣ ಆಶ್ರಮದ ಸ್ವಾಮಿ ಜಗದಾತ್ಮಾನಂದಜಿ ಮಹಾನ್ ಸಂತರು ಅವರೊಂದು ಪುಸ್ತಕ ಬರೆದಿದ್ದಾರೆ, ಬದುಕಲು ಕಲಿಯಿರಿ. ತಾವು ಕೂಡ ಬಹಳಷ್ಟು ಮಂದಿ ಓದಿರಬೇಕು. ಅದರಲ್ಲಿ ಅವರು ವಿಶೇಷವಾಗಿ ಒಂದು ಕಡೆ ಬರೆದಿದ್ದಾರೆ, ನೀವು ನಿಮ್ಮ ಗುರುಗಳನ್ನು, ನಿಮ್ಮ ಸಂತರನ್ನ, ರಾಮ, ಕೃಷ್ಣ ಅಥವಾ ಈ ಶಂಕರ, ರಾಮಾನುಜ, ಮಧ್ವ, ಅನೇಕ ದಾಸರು, ಇವ್ರನ್ನೆಲ್ಲರನ್ನ ನೆನೆಸ್ತೀರಿ, ಇವರೆಲ್ಲರ ಬಗ್ಗೆ ಗುಣಗಾನ ಮಾಡ್ತೀರಿ, ಇವ್ರ ಬಗ್ಗೆನೇ ಆರಾಧನೆಗಳು ಮಾಡ್ತೀರಿ, ಇವರ ಪುಣ್ಯತಿಥಿಗಳನ್ನು ಮಾಡ್ತೀರಿ, ಇವರ ಬಗ್ಗೆ ನಿಮ್ಮ ಸಂತರು ಮತ್ತೆ 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 ಹೇಳ್ತಾ ಇರ್ತಾರ, ನಮ್ಮವ್ರು ಹೀಗ, ನಮ್ಮವ್ರು ಹೀಗ, ನಮ್ಮವ್ರು ಆ ಗ್ರಂಥ ಬರೆದ್ರು, ನಮ್ಮವ್ರು ಈ ಗ್ರಂಥ ಬರೆದ್ರು, ನಮ್ಮವರೇ ಬ್ರಹ್ಮಜ್ಞಾನಿಗಳು, ನಮ್ಮವ್ರು ಹೀಗ ಹಾಗಂತ ಹೇಳಿ 24 ಗಂಟೆ ನಿಮ್ಮ ವರ್ಣನೆ ಮಾಡ್ತಾ, ನಿಮ್ಮ ಇದು ಮಾಡ್ತಾ ಮಕ್ಕಳಿಗೆ ಅದನ್ನೇ ಕಲಿಸ್ತಾ ಇರ್ತೀರಿ. ಒಮ್ಮೆ ಸ್ವಲ್ಪ ಆಲೋಚನೆ ಮಾಡ್ರಿ. ಈ ಎಲೆಕ್ಟ್ರಿಸಿಟಿ ಕಂಡಿಡಿದವರು, ಕಾರ್ ಕಂಡಿಡಿದವರು, ಟೆಲಿಫೋನ್ ಕಂಡಿಡಿದವರು, ಏರೋಪ್ಲೇನ್ ಕಂಡಿಡಿದವರು, ರೈಲ್ವೆ ಕಂಡಿಡಿದವರು, ಇವನ್ನೆಲ್ಲ 50 ವರ್ಷ ಜೀವನ ತಮ್ಮದೆಲ್ಲ ಶ್ರಮಿಸಿ ಲೋಕ ಕಲ್ಯಾಣಕ್ಕಾಗಿ, ಎಲ್ಲರ ಹಿತಕ್ಕಾಗಿ ಕಂಡಿಡಿದಂಥ ವಿಜ್ಞಾನಿಗಳ ಬಗ್ಗೆ ಸಹಿತ ನಿಮ್ಮ ಮಕ್ಕಳಿಗೆ ಹೇಳ್ರಿ. ಯಾವಾಗಿ ದಾಸರದೋ, ನಿಮ್ಮ ಸಂತರದೋ, ನಿಮ್ಮ ಇವ್ರದೇ ಹೇಳ್ಕೊತಿರ್ಬೇಡ್ರಿ. ಸ್ವಲ್ಪ ಇವ್ರ ಬಗ್ಗೆ ಕೂಡ ಪರಿಚಯ ಹೇಳ್ರಿ. ಇವ್ರದ್ದೇನು ಪುಣ್ಯತಿಥಿ ಮಾಡೋದು ಬೇಕಾಗಿಲ್ಲ, ಕನಿಷ್ಠ ಇವರ ಪರಿಚಯ ಇರಲಿ. ಯಾಕಂದ್ರೆ ಇದನ್ನೆಲ್ಲ ಅನುಭವ ಮಾಡ್ತಾ ಇದ್ದೀರಿ. ಕಾರ್ನಲ್ಲಿ ಕೂಡ್ತೀರಿ, ಟೆಲಿಫೋನ್ ಓದ್ತೀರಿ, ನೋಡ್ತೀರಿ, TV ನೋಡ್ತೀರಿ, ಏರೋಪ್ಲೇನು, ಗಾಡಿ, ಕಾರು ಎಲ್ಲ ಉಪಯೋಗ ಮಾಡ್ತೀರಿ. ಆದರೆ ಇವ್ರು ಯಾರು ಅಂಬದು ಸಹಿತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಹೀಗೆ ಆಗಬಾರ್ದು. ಇದನ್ನು ನಿಮ್ಮ ಮಕ್ಕಳಿಗೆ ಹೇಳಬೇಕು. ಥಾಮಸ್ ಅಲ್ವಾ ಎಡಿಸನ್, ಅವನ ಸಂಶೋಧನೆಗಳು ಅನೇಕವ. ಫಸ್ಟು ರೆಕಾರ್ಡಿಂಗ್, ಈ ನಾನೇನು ಮಾತಾಡ್ತಿದ್ದೀನಿ, ರೆಕಾರ್ಡಿಂಗ್ ಯಂತ್ರ ಕಂಡು ಹಿಡಿಬೇಕಾದ್ರೆ ಅವನಿಗೆ ಹುಚ್ಚಿಡ್ದೇನೆ ಅಂತ ಹೇಳಿದ್ರು. ನೀವು ಮಾತಾಡಿದ ಗಾಳಿಯಲ್ಲಿ ಹೋಗ್ಬಿಡ್ತಾ, ಅದನ್ನು ಯಂತ್ರ ಹೇಗೆ ಮಾಡಿ ನೀವು ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅನೇಕ ವರ್ಷಗಳ ಪ್ರಯತ್ನದಲ್ಲಿ ಎಡಿಸನ್ ಏನಪ್ಪ ಅಂದರೆ ಈ ಟೇಪ್ ರೆಕಾರ್ಡರ್ ಕಂಡು ಹಿಡ್ದ, ಇದನ್ನು ಹೇಗೆ ಕ್ಯಾಚ್ ಮಾಡ್ಬೋದು ಅಂತೇಳಿ. ಫೋರ್ಡ್ ಆತ ಒಂದು ಕಾರ್ ಕಂಡು ಹಿಡಿಬೇಕು ಅಂತ ಮಾಡಿದಾಗ ಎಲ್ಲರೂ ನಕ್ಕರು. ಕಬ್ಬಿಣದ ಒಂದು ಇದು, ಅದರೊಳಗೆ ಮನುಷ್ಯ ಕೂತು ಹೋಗ್ಲಿಕ್ಕೆ ಹೇಗೆ ಸಾಧ್ಯ, ಅದಕ್ಕೇನೋ ಯಂತ್ರ ಕೂಡಿಸ್ತಾನಂತ, ಅದಕ್ಕೇನೋ ಮಾಡ್ತಾನಂತ, ಹುಚ್ಚಿಡ್ದು ಒಂದು ತಲೆ ಕೆಟ್ಟದ ಅಂತ ಹೇಳಿದ್ರು. ಹೆನ್ರಿ ಫೋರ್ಡ್ ಎಷ್ಟೋ ವರ್ಷ ಪ್ರಯತ್ನ ಮಾಡಿ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಕಾರ್ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಪ್ರತಿ ಮನೆ ಮುಂದೆ ಕಾರ್ ಅವ್ರು ಕಂಡುಹಿಡಿದಂಥ ಅಂತಹ ವಿಜ್ಞಾನಿಗಳು. ಮಾರ್ಕೋನಿ ಟೆಲಿಫೋನ್ ಕಂಡುಹಿಡಿದವರು. ಮೊದಲನೇ ಸಲ ಮಾರ್ಕೋನಿಗೆ ಈ ಗಾಳಿಯಲ್ಲಿ ತಂತಿಯ ಮುಖಾಂತರ ನಾವು ಮಾತಾಡಿದ್ದು ಇನ್ನೊಂದು ಕಡೆ ವರ್ಗಾಯಿಸ್ಬೋದು, ಕೇಳ್ಬೋದು ಅಂದಾಗ ಅವ್ರ ದೋಸ್ತರೆಲ್ಲ ಕಲ್ತು ಅವನಿಗೆ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಸರ್, ಇವನಿಗೆ ಹುಚ್ಚಿಡ್ದಿದೆ, ಏನೇನೋ ಮಾತಾಡ್ತಾ ಇದ್ದಾನೆ, ದಯಮಾಡಿ ಇವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ರಿ ಅಂತಂದು. ನೋಡ್ರಿ, ಇವತ್ತಿನ ದಿವಸ 16,000 ಕಿಲೋಮೀಟರ್ ಅಮೆರಿಕಾದಲ್ಲಿ ಇರ್ತಕ್ಕಂಥವ್ರ ಜೊತೆ ಸಮ್ ಫ್ರ್ಯಾಕ್ಷನ್ ಸೆಕೆಂಡ್ನಾಗ ನಾವು ಮಾತಾಡ್ಲಿಕ್ಕತ್ತೀವಿ, ಕೇಳಲಿಕ್ಕತ್ತೀವಿ. ಇದು ಮಾರ್ಕೋನಿಯ ಪುಣ್ಯ. ಇಂಥ ಎಲ್ಲ ಸೈಂಟಿಸ್ಟ್ಗಳಿದ್ದಾರೆ. ಅನೇಕ ಸೈಂಟಿಸ್ಟರು ನಮ್ಮ ಸಲುವಾಗಿ ಹಗಲು ರಾತ್ರಿ ಪ್ರಯತ್ನ ಮಾಡಿ ಸಂಶೋಧನೆಗಳು ಮಾಡಿದ್ದಾರೆ, ಆಪರೇಷನ್ಸ್ ಮಾಡ್ತಿದ್ದಾರೆ, ರೋಬೋಟ್ ಆಪರೇಷನ್ಗಳಾಗ್ತಿದ್ದಾವ, ಜೀವರಕ್ಷಕ ಔಷಧಿಗಳನ್ನು ತಯಾರು ಮಾಡಿದ್ದಾರೆ. ದೊಡ್ಡ ದೊಡ್ಡದೆಲ್ಲ ಸಾಧನೆಗಳು ಮಾಡಿದವ್ರ ಬಗ್ಗೆ ಸಹಿತ ನಿಮಗೆ ತಿಳಿದಿರಲಿ. ರೂಢಿಗಳಾಗಬೇಡ್ರಿ. 24 ಗಂಟೆ ನಮ್ಮ ಸ್ವಾಮಿಗಳು ಹೇಳ್ಯಾರಿ, ನಮ್ಮ ಗುರುಗಳು ಹೇಳ್ಯಾರಿ, ನಾನು ನಮ್ಮ ಗುರು ಮಾತು ಬಿಟ್ಟು ಯಾರು ಮಾತು ಕೇಳೋದಿಲ್ರಿ, ನಮ್ಮ ಗುರುಗಳು ಹೇಳಿದ್ದೇ ವೇದವಾಕ್ಯರಿ, ಉಳುಕಿದೆಲ್ಲ ಸುಡ್ರಿ. ನಮ್ಮ ಗುರುಗಳು ಹೇಳ್ಬೇಕ್ರಿ. ನಮ್ಮ ಗುರುಗಳ ಬಾಯಿ ಅಂತ ಬಂದ್ರೆ ಆಯ್ತು ರೀ. ಅವ್ರು ನಮ್ಮ ತಲೆ ಮೇಲೆ ಕೈ ಇಟ್ಟರೆ ಆಯ್ತು ರೀ, ಅವ್ರ ಮಂತ್ರಾಕ್ಷತೆ ಕೊಟ್ರೆ ಆಯ್ತು ನೋಡ್ರಿ, ಅವ್ರ ದೃಷ್ಟಿ ಬಿದ್ದರೆ ಆಯ್ತು ರೀ, ಅವ್ರ ಪಾದ ಬಿದ್ದರೆ ಆಯ್ತು ರೀ. ಏನೂ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಹೇಳಿದ್ದು, ಉದ್ಧರೇತ್ ಆತ್ಮನ ಆತ್ಮಾನಂ, ನಿನ್ನ ಆತ್ಮ ಉದ್ಧಾರ ನೀನೇ ಮಾಡ್ಕೋ. ಯಾರು ನಿನ್ನ ತಲೆ ಮೇಲೆ ಕೈ ಇಟ್ಟರೆ ನಿನಗೆ ಏನೂ ಆಗೋದಿಲ್ಲ. ಬೆಳಗ್ಗೆ 7-5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು, ಧ್ಯಾನ ಮಾಡು, ಅನೇಕ ಸಾಧನೆಗಳನ್ನು ಮಾಡು, ನಿನ್ನ ಆತ್ಮ ಉದ್ಧಾರ ಮಾಡ್ಕೋ. ನಿನ್ನ ದುಃಖಕ್ಕೆ ನೀನೇ ಕಾರಣ, ನಿನ್ನ ಸಂತೋಷಕ್ಕೆ ನೀನೇ ಕಾರಣ, ನಿನ್ನ ಸಿಟ್ಟಿಗೆ ನೀನೇ ಕಾರಣ, ನಿನ್ನ ಶಾಂತತೆಗೆ ನೀನೇ ಕಾರಣ. ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕು. ಗಹನೋಗತಿ, ಈ ಜಗತ್ತಿನ ಬ್ರಹ್ಮಾಂಡದ ಯಾರಿಗೂ ಗೊತ್ತಿಲ್ಲ. ಬಹಳ ಗಹನವಾದಂಥದ್ದು. ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಹೇಳಿದ್ದು ಇದು ಬಹಳ ಗಹನವಾದಂಥದ್ದು. ಅದಕ್ಕೆ ಎಲ್ಲ ಮಾತುಗಳನ್ನು ನಮ್ಮ ಸ್ವಾಮಿಗಳು ಹೇಳ್ಯಾರಿ, ನಮ್ಮ ಸಂತರು ಹೇಳ್ಯಾರಿ, ನಮ್ಮ ಗುರುಗಳು ಹೇಳ್ಯಾರಿ, ನಮ್ಮ ಸನ್ಯಾಸಿಗಳು ಹೇಳ್ಯಾರಿ ಅಂತೇಳಿ ಕೇಳಬೇಡ್ರಿ. ಅವರು ನಮ್ಮಂಥ ಮನುಷ್ಯರೇ. ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಗಿತ್ತು, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಆಗಿತ್ತು, ಅನೇಕ ಸಂತರಿಗೆ ಕೂಡ ಆರೋಗ್ಯದ ಸಮಸ್ಯೆಗಳಿತ್ತು, ಶುಗರ್ ಇತ್ತು, ಇದಿತ್ತು. ಅವರು ನಮ್ಮಂಗೆ ಮನುಷ್ಯರು. ಪಾಪ ಸ್ವಲ್ಪ ಸನ್ಮಾರ್ಗದಲ್ಲಿ ಒಳ್ಳೆದು ತೋರಿಸ್ತಿರ್ತಾರೆ. ನಾನು ಯಾವುದೋ ಗುರುಗಳ ನಿಂದ ಮಾಡ್ತಾ ಇಲ್ಲ, ಯಾವ ಗುರುಗಳ ಬಗ್ಗೆ ಹೇಳ್ತಾ ಇಲ್ಲ. ಅಷ್ಟು ಮಾತ್ರ ಆಸ್ ಇಟ್ ಈಸ್. ಕೆಲವು ಮಂದಿ ತಲ್ಲೀನರಾಗಿ 24 ಗಂಟೆ ಗುರು 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 ಅಂತಿರ್ತಾರೆ. ಈ ಗುರು 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 ಹೋಗ್ಬೇಕಿದು. ಇದು ಹೋಗಿ ನಿಮ್ಮ ಉದ್ಧಾರ ನೀವು ಮಾಡ್ಕೊಳ್ರಿ. ಎದ್ದೇಳ್ರಿ, ಉತ್ತಿಷ್ಟ, ಜಾಗೃತ, ನೀವು ಇದು ಮಾಡ್ರಿ. ಬನ್ನಂಜಿ ಗೋವಿಂದಾಚಾರ್ಯ ಮಹಾನ್ ಪಂಡಿತರು ಹೇಳಿದ ಒಂದು ಕಡೆ ಮಾಧ್ಯಾಸನ ನನಗೆ ಅವರೊಂದು ಪ್ರವಚನದಲ್ಲಿ ಹೇಳಿದರು, ಸನ್ಯಾಸಿಗಳ ಹೇಳಿದ ಮಾತುಗಳನ್ನು ಯಥಾವತ್ ಕೇಳಬೇಡ್ರಿ. ಅವರು ಸಂಸಾರನ ರಿಜೆಕ್ಟ್ ಮಾಡಿದವರು, ನಾವು ಸಂಸಾರ ಆಕ್ಸೆಪ್ಟ್ ಮಾಡಿದವರು.
ನಮಗೆ ಅನೇಕ ಸಮಸ್ಯೆಗಳು, ಹೆಣ್ಣರು ಮಕ್ಕಳು, ಒಳ್ಳೆಯದು ಕೆಟ್ಟದು, ದವಾಖಾನೆ, ಬ್ಯಾಂಕು, ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, 128 ನಮಗೆ ಸಮಸ್ಯೆ. ಸನ್ಯಾಸಿಗಳಿಗೇನು ಆರಾಮಿರ್ತಾರೋ, ಮಠ ಕಟ್ಕೊಂಡಿರ್ತಾರ, ಒಂದು ಯಾವುದೋ ಆಶ್ರಮದಾಗ ಇರ್ತಾರ, ಯಾವುದೋ ಇದು ಮಾಡ್ಕೊತಿರ್ತಾರೆ. ಬೆಳಿಗ್ಗೆ ಸಂಜೆಗೆ ಅವ್ರಿಗೆ ಊಟ ಉಪಹಾರಗಳು ಬರ್ತಾವ, ಸಂಜೆಗೆ ಪ್ರವಚನ ಹೇಳ್ತಾರೆ, ಕಾಲು ಬೀಳ್ತಾರ, ಆಯ್ತು. ಅವರು ತಮ್ಮ ಆತ್ಮಪಿಂಡನ ಸಹಿತ ಇಟ್ಕೊಂಡು ಬಿಟ್ಟಿರ್ತಾರೆ. ಅವ್ರಿಗೆ ಯಾವ ಸಂಬಂಧಗಳು ಇರೋದಿಲ್ಲ, ಯಾವುದು ಮೈಲಿಗೆ ಬರೋದಿಲ್ಲ. ಇವೆಲ್ಲ ನಮಗೆ ಬರ್ತಾವೆ. ಕಾರಣ ನಮ್ಮ ಹೋರಾಟ ಜಾಸ್ತಿ ಇರ್ತದ. ನೀವು ನಿಮ್ಮ ಉದ್ಧಾರ ನೀವು ಮಾಡ್ಕೊಡ್ರಿ. ಉದ್ಧರೇತ್ ಆತ್ಮನ ಆತ್ಮಾನಂ. ಸನ್ಯಾಸಿಗಳ ಬಗ್ಗೆ ಸಹಿತ ಒಂದು ಕಡೆ ಶುಭಾಷಿತ ಬರ್ತದೆ, ನನಗೆ ಪೂರ್ಣ ಧ್ಯಾಸ ಇಲ್ಲ. ಪಂಡಿತರು ಹೇಳ್ತಾರೆ, ನಾನು ಪಂಡಿತನಲ್ಲ. ಸನ್ಯಾಸಿ ಅದ್ಭುತ್ವ ಹಿರಣ್ಯಂ ತಸ್ಯ ದರ್ಶನ ಮಾತ್ರೇಣ ಸಚೇಲ ಸ್ನಾನಮಾಚರೆ. ಯಾವ ಸನ್ಯಾಸಿ ರೊಕ್ಕ 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 ಅಂತಾನೋ, ರೊಕ್ಕದ ಹಿಂದೆ ಬೀಳ್ತಾನೋ, ರೊಕ್ಕ ಸಂಗ್ರಹ ಮಾಡ್ತಾನೋ, ರೊಕ್ಕನ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾನೋ, ಅಂಥ ಸನ್ಯಾಸಿ ಮುಖವನ್ನು ನೋಡಬೇಡ್ರಿ. ಇಲ್ಲರಿ ನಾವು ನೋಡಿಲ್ಲ, ನಾವು ಹಾದ್ಯಾಗ ಹೋದ್ರೆ ಜುಲುಸ್ ಬಂತು, ಅವ್ರ ಮುಖ ಕಂಡಿತು. ಮನೆಗೆ ಬಂದು ಸಚೇಲ ಸ್ನಾನಮಾಚರೆ. ಸನ್ಯಾಸಿ ಅದ್ಭುತ್ವ ಹಿರಣ್ಯಂ ತಸ್ಯ ದರ್ಶನ ಮಾತ್ರೇಣ ಸಚೇಲ ಸ್ನಾನಮಾಚರೆ. ತಲೆ ಮೇಲೆ ಸ್ನಾನ ಮಾಡ್ರಿ, ಯಾರಾದರೂ ಸತ್ತಾಗ ಮಾಡಿದಂಗೆ ಅಂತೇಳಿ. ಇದು ಶುಭಾಷಿತ, ನಾನು ಹೇಳೋದಲ್ಲ. ಅಂದರೆ ಎಲ್ಲ ಸನ್ಯಾಸಿಗಳು ಹೀಗಿದ್ದಾರಂತಲ್ಲ. ಅಂಥ ಸನ್ಯಾಸಿಗಳ ಹಿಂದೆ ಬೀಳಬೇಡ್ರಿ. ನಿಮ್ಮನ್ನು ನೀವೇ ತಿಳ್ಕೊಡ್ರಿ. ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಜ್ಞಾನಾರ್ಜನೆ ನೀವು ಮಾಡ್ಕೊಡ್ರಿ. ಗ್ರಂಥಗಳವ, ಎಲ್ಲ ಭಾಷೆಗಳಲ್ಲವ, ಓದ್ರಿ, ತಿಳ್ಕೊಡ್ರಿ, ಸಾಧನೆ ಮಾಡ್ರಿ. ಆವಾಗ ಮಾತ್ರ ನಿಮ್ಮ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಗಹನೋ ಗತಿ. ಈ ಗಹನವಾದಂಥ ಗತಿ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ ಕ್ಷಣಕ್ಕೆ ಏನಾಗ್ತದೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೆಲವು ಸಂತರದ ವಿಷಯಗಳು ನಾನು ಅಲ್ಲಲ್ಲಿ ಕೇಳಿರ್ತೀನಿ. ಅವರು ಪಾಪ ಯಾರೋ ಅವರು ಬಂದವರು, ಭೇಟಿಯಾಗ್ಲಿಕ್ಕೆ ಬಂದವರು, ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಕಾರ್ಗಳು ಆಕ್ಸಿಡೆಂಟ್ ಆಗಿ ಅವ್ರು ಬಿಲ್ಕುಲ್ ಹತ್ತಿರ ಇರ್ತಕ್ಕಂಥವ್ರು ಸತ್ರು. ಅವ್ರಿಗೆ ಒಂದೇಳೆ ಗುರ್ತಿದ್ರೆ ಅವ್ರು ಹೇಳ್ಬೋದಾಗಿತ್ತು, ಹೋಗ್ಬೇಡ್ರಿ ಕಾರ್ ಆಕ್ಸಿಡೆಂಟ್ ಆಗ್ತದೆ ನಿಮ್ಗೆ ಅಂತೇಳಿ. ಅವರಿಗೂ ಗೊತ್ತಿಲ್ಲ ಪಾಪ. ಅವ್ರು ಹೇಳ್ತಕ್ಕಂಥದ್ದು ವೇದ ಉಪನಿಷತ್ತುಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿ ಪ್ರವಚನದಲ್ಲಿ ನಮಗೆ ಸನ್ಮಾರ್ಗ ತೋರಿಸ್ತಿರ್ತಾರೆ. ಅವರಿಗೆ ಪೂಜ್ಯರು ಕಾಲಿಗೆ ನಮಸ್ಕಾರ ಮಾಡ್ರಿ, ಅವ್ರ